ಹಾಯ್ ಫ್ರೆಂಡ್ಸ್, ನೀವು ಅಮೆಝಾನಲ್ಲಿ ಯಾವುದಾದ್ರೂ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಆರ್ಡರ್ ಹಾಕೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಕೂಡ ನೀವು ನೋಡಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲು ನೀವು ಅಮೆಝಾನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸರ್ಚ್ ಆರ್ ಆಸ್ಕ್ ಕ್ವಶನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರಾಡಕ್ಟನ್ನು ಸರ್ಚ್ ಮಾಡಬೇಕು ಅಂತಿದೆ, ಆರ್ಡರ್ ಮಾಡಬೇಕು ಅಂತಿದೆ. ಆ ಪ್ರಾಡಕ್ಟನ್ನು ನೀವು ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಚ್ ಆರ್ ಆಸ್ಕ್ ಕ್ವಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಕೀಬೋರ್ಡ್ ಬರುತ್ತೆ. ಕೀಬೋರ್ಡಲ್ಲಿ ನೀವು ಏನು ಸರ್ಚ್ ಮಾಡಬೇಕು ಅಂತ ಇದ್ದೀರೋ ಅದನ್ನು ಟೈಪ್ ಮಾಡಿ, ಆಯಿತಾ. ನಾನೀಗ ಮಾಡ್ತೀನಿ. ಸರ್ಚ್ ಮಾಡಿದಾಗ ನಿಮಗೆ ಸ್ವಲ್ಪ ಲೋಡಾಗಿ ನೀವು ಯಾವ ಪ್ರಾಡಕ್ಟನ್ನು ಸರ್ಚ್ ಮಾಡಿದ್ದೀರಾ ಅದು ಬರುತ್ತೆ. ಈಗ ನೋಡಿ, ನಾವು ಸರ್ಚ್ ಮಾಡಿರುವಂಥ ಪ್ರಾಡಕ್ಟ್ ಬಂದಿದೆ. ನಾನು ಪವರ್ ಬ್ಯಾಂಕನ್ನು ಸರ್ಚ್ ಮಾಡಿದೆ. ಈಗ ಇಲ್ಲಿ ಫಸ್ಟಲ್ಲೂ ಕೂಡ ಬಂದಿದೆ, ಕೆಳಗಡೆ ಕೂಡ ಬಂದಿದೆ. ನೋಡಿ, ಇಲ್ಲಿ 2199 ರೂಪಾಯಿ, ಆಯಿತಾ. ಇಲ್ಲಿ ಕೆಳಗಡೆ ಫ್ರೀ ಡೆಲಿವರಿ ಅಂತ ಕೂಡ ಕಾಣಿಸ್ತಾ ಇದೆ. ಹಾಗೆ ಪವರ್ ಬ್ಯಾಂಕ್ ಎಷ್ಟು 1000 mAh ಮತ್ತು ಎಷ್ಟು ವ್ಯಾಟ್, ಹಾಗೆ ಸ್ಮಾರ್ಟ್ 12 ಲೇಯರ್ ಪ್ರೊಡಕ್ಷನ್ ಅಂತ ಕೂಡ ಇದೆ. ಈಗ ಪವರ್ ಬ್ಯಾಂಕ್ ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿ, ಆಯಿತಾ. ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡಾಗಿ ನೋಡಿ ದೊಡ್ಡದಾಗಿ ಬಂದಿದೆ. ಹಾಗೆ ಇಲ್ಲಿ ಪವರ್ ಬ್ಯಾಂಕ್ನ ಬ್ರ್ಯಾಂಡ್ ಮತ್ತು ಇನ್ಫಾರ್ಮೇಷನ್ ಎಲ್ಲ ಕೂಡ ಇಲ್ಲಿ ಇರುತ್ತೆ. ಬ್ರ್ಯಾಂಡ್ ಅಂತ ಇದೆ, ಅದ್ರ ಕೆಳಗಡೆ ಎಲ್ಲ ಕೂಡ ಇದೆ ನೋಡಿ. ಪವರ್ ಬ್ಯಾಂಕ್ ಬಗ್ಗೆ ಎಲ್ಲ ಕೂಡ ಇರುತ್ತೆ. ನಂತರ ಕೆಳಗಡೆ ಪವರ್ ಬ್ಯಾಂಕ್ನ ಫೋಟೋಸನ್ನು ನೋಡಬೇಕು ಅಂತಂದರೆ ರೈಟಿಂದ ಲೆಫ್ಟಿಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ನಿಮಗೆ ಬರುತ್ತಾ ಹೋಗುತ್ತದೆ. ಮತ್ತು ಇನ್ಫಾರ್ಮೇಷನ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಈ ಫೋಟೋದಲ್ಲಿ ಕೂಡ ಇನ್ಫಾರ್ಮೇಷನನ್ನು ಹಾಕಿರ್ತಾರೆ. ಇಲ್ಲಿ ನೋಡಿ 33 ವ್ಯಾಟ್ ಚಾರ್ಜರ್ ಅಂತ ಇದೆ. ಹಾಗೆ ಟ್ರಿಪಲ್ ಡಿವೈಸ್ ಚಾರ್ಜಿಂಗ್, ಅಂದರೆ ಒಂದೇ ಸಲ ನೀವು ಈ ಪವರ್ ಬ್ಯಾಂಕಿಂದ 3 ಮೊಬೈಲ್ಸ್ಗಳಿಗೆ ಚಾರ್ಜನ್ನು ಮಾಡ್ಬೋದು. ಇಲ್ಲಿ ವಿಡಿಯೋ ಕೂಡ ಹಾಕಿದ್ದಾರೆ ನೋಡಿ ಆ ಪ್ರಾಡಕ್ಟೊಂದು. ಅದನ್ನೀಗ ಪ್ಲೇ ಮಾಡಲ್ಲ. ನೀವು ಸರ್ಚ್ ಮಾಡಿರುವಂಥ ಯಾವುದಾದ್ರೂ ಪ್ರಾಡಕ್ಟ್ ವೀಡಿಯೋ ಹಾಕಿದರೆ ನೀವು ಕೂಡ ನೋಡ್ಕೊಳ್ಬೋದು ವೀಡಿಯೋವನ್ನು ಯಾವ ಥರ ಇರುತ್ತೆ ಅಂತ, ಆಯಿತಾ. ಈಗ ಕೆಳಗಡೆ ಬಂದಾಗ ಕಲರ್ ಇರುತ್ತೆ. ಈಗ ಈ ಒಂದು ಪ್ರಾಡಕ್ಟನ್ನು ತರಿಸ್ತಾ ಇದ್ದೀನಲ್ವ ನಾನು, ಯಾವುದು ಪವರ್ ಬ್ಯಾಂಕ್. ಈಗ ಪವರ್ ಬ್ಯಾಂಕ್ನ ಕಲರ್ ಬ್ಲೂ, ಬ್ಲ್ಯಾಕ್, ಕ್ಲಾಸಿಕಲ್ ಬ್ಲ್ಯಾಕ್, ಗ್ರೀನ್ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು, ಆಯಿತಾ. ನಾನು ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ವ್ಯಾಟ್ ಕೂಡ ಕಾಣಿಸ್ತದೆ ನೋಡಿ, ಸೈಜ್ 33 ವ್ಯಾಟ್ ಪವರ್ ಬ್ಯಾಂಕ್, ಆಯಿತಾ ಇದು. ಆಮೇಲೆ ಕೆಳಗಡೆ ಬಂದಾಗ ಇಲ್ಲಿ ಎಷ್ಟು % ಆಫರ್ ಇದೆ ಅಂತ ಕಾಣಿಸುತ್ತೆ. ಹಾಗೆ ಪ್ರೈಸ್ ಹಿಸ್ಟ್ರಿ 2199 ರೂಪಾಯಿ, ಆಯಿತಾ. ಆಮೇಲೆ ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ಕ್ವಾಂಟಿಟಿ ಎಷ್ಟು ಪವರ್ ಬ್ಯಾಂಕ್ ಬೇಕು ನಿಮಗೆ. 2-3 ಪವರ್ ಬ್ಯಾಂಕ್ ಏನಾದರೂ ಬೇಕು ಅಂತಂದರೆ ಇಲ್ಲಿ ಕ್ವಾಂಟಿಟಿ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ 1ರಿಂದ 10ವರೆಗೂ ಕ್ವಾಂಟಿಟಿ ಇರುತ್ತೆ. ನಿಮಗೆ 1 ಬೇಕು ಅಂತಂದರೆ 1 ಆಲ್ರೆಡಿ ಸೆಲೆಕ್ಟ್ ಇರುತ್ತೆ ಯಾವಾಗಲೂ. ಈಗ 10 ತರಿಸ್ಬೇಕು ಅಂತಂದರೆ 10 ಮೇಲ್ಗಡೆ ಕ್ಲಿಕ್ ಮಾಡಿ ನೀವು ಆರ್ಡರ್ ಹಾಕಿಬಿಟ್ರೆ ಆಯಿತು, ಆಯಿತಾ. 10 ಪ್ರಾಡಕ್ಟ್ನ ದುಡ್ಡು ಎಷ್ಟು ಆಗುತ್ತೆ ಅಷ್ಟು ನಿಮಗೆ ಟೋಟಲ್ ಅಮೌಂಟ್ ತೋರಿಸುತ್ತೆ. ಫ್ರೆಂಡ್ಸ್, ಈಗ ಬೈ ನೌ ಅಂತ ಇದೆ ನೋಡಿ. ಬೈ ನೌ ಮೇಲ್ಗಡೆ ಕ್ಲಿಕ್ ಮಾಡಿ. ಬೈ ನೌ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಡೆಲಿವರಿಂಗ್ ಟು ಭದ್ರನಾಯಕ್ ಅಂತ. ನಾನು ಆಲ್ರೆಡಿ ಈ ಒಂದು ಅಕೌಂಟಿಗೆ, ಮೊಬೈಲ್ ನಂಬರಿಗೆ ನನ್ನ ಅಡ್ರೆಸ್ಸನ್ನು ಹಾಕಿದ್ದೆ. ಅದರಿಂದ ಇಲ್ಲಿ ಡೆಲಿವರಿ ಟು ಭದ್ರನಾಯಕ್ ಅಡ್ರೆಸ್ ಎಲ್ಲ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ನನ್ನ ಅಡ್ರೆಸ್ ಕೆಳಗಡೆ ಚೇಂಜ್ ಡೆಲಿವರಿ ಅಡ್ರೆಸ್ ಅಂತ ಇದೆ ನೋಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ನಿಮ್ಮ ಅಡ್ರೆಸ್ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಡೆಲಿವರಿ ಅಡ್ರೆಸ್ ಅಂತ ಇದೆ. ಅದ್ರ ಕೆಳಗಡೆ ನಿಮಗೆ ಎಡಿಟ್ ಅಡ್ರೆಸ್ ಅಂತ ಇದೆ. ಎಡಿಟ್ ಅಡ್ರೆಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನೀವು ಈಗ ಕರೆಂಟಾಗಿ ನೀವು ಸೆಟ್ ಮಾಡಿರೋ ಅಡ್ರೆಸ್ಸನ್ನು ಎಡಿಟ್ ಮಾಡ್ಬೋದು. ಈಗ ಮತ್ತೆ ಎಕ್ಸ್ಟ್ರಾ ಬೇರೆ ಅಡ್ರೆಸ್ಸನ್ನು ಸೆಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ ಆ್ಯಡ್ ಡೆಲಿವರಿ ಅಡ್ರೆಸ್ ಅಂತ ಇದೆ. ಅದ್ರ ಕೆಳಗಡೆ ಆ್ಯಡ್ ಅ ನ್ಯೂ ಡೆಲಿವರಿ ಅಡ್ರೆಸ್ ಅಂತ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಫೈಂಡ್ ಅಡ್ರೆಸ್ ಆನ್ ಮ್ಯಾಪ್ ಅಂತಂದರೆ ಲೊಕೇಶನ್ ತಗೊಳ್ಳುತ್ತೆ, ಆಯಿತಾ. ಆ್ಯಡ್ ಡೆಲಿವರಿ ಅಡ್ರೆಸ್ ಮ್ಯಾನ್ಯುವಲಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೂ ಆಗುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಲೊಕೇಶನ್ ಬೇಕು ಅಂತಂದರೆ ಫಸ್ಟಲ್ಲಿ ಇರೋದನ್ನ ಕ್ಲಿಕ್ ಮಾಡಬೇಕು. ಈಗ ಬಂದಿದೆ ನೋಡಿ, ಇಲ್ಲಿ ಕಂಟ್ರಿ, ಹಾಗೆ ನೇಮು, ಮೊಬೈಲ್ ನಂಬರು, ಆ್ಯಡ್ ಲೊಕೇಶನನ್ನು ಆ್ಯಡ್ ಮಾಡಿದ್ರೂ ಆಗುತ್ತೆ. ಅವರಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಕೊಡೋಕ್ಕೆ ಬರ್ತಾರಲ್ವ ಡೆಲಿವರಿ ಬಾಯ್ಸ್, ಅವರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಅವ್ರಿಗೆ ಲೊಕೇಶನ್ ಆಗುತ್ತೆ, ಆಯಿತಾ. ಹಾಗೆ ಲ್ಯಾಂಡು, ಪಿನ್ ಕೋಡು, ಟೌನ್, ಸಿಟಿ, ಸ್ಟೇಟ್ ಅವೆಲ್ಲ ಕೂಡ ಆ್ಯಡ್ ಮಾಡಿ
ಯೂಸ್ ದಿಸ್ ಅಡ್ರೆಸ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಆಯ್ತಾ. ಅದಷ್ಟು ಮಾಡಿದರೆ ನಿಮ್ಮ ಇನ್ನೊಂದು ಅಡ್ರೆಸ್ಸು ಸೇವ್ ಆಗುತ್ತೆ. ಈಗ ಬ್ಯಾಕ್ ಹೋಗ್ತಾ ಇದ್ದೀನಿ. ನಂದು ಆಲ್ರೆಡಿ ಅದೇ ಅಡ್ರೆಸ್ಗೆ ಬರಬೇಕು, ಅದರಿಂದ ಬ್ಯಾಕ್ ಹೋಗ್ತಾ ಇದ್ದೀನಿ. ಯಾವುದೇ ಅಡ್ರೆಸ್ಸನ್ನು ಚೇಂಜ್ ಮಾಡೋಗತ್ತೆ ಇಲ್ಲ. ಅದಾದಮೇಲೆ ಕೆಳಗಡೆ ನೋಡಿ ಪೇ ಬೈ ಎನಿ ಯು ಪಿ ಐ ಆ್ಯಪ್. ಈಗ ಎನಿ ಯು ಪಿ ಐ ಆ್ಯಪ್, ನೀವು ಯಾವುದಾದ್ರೂ ಯು ಪಿ ಐ ಮೂಲಕ ಫಸ್ಟ್ ಮೊದಲೇ ಅಮೌಂಟನ್ನು ಪೇ ಮಾಡಿ ಆಮೇಲೆ ಬಂದಮೇಲೆ ಆರ್ಡರನ್ನು ಅಷ್ಟೇ ನಾನು ತಗೊಳ್ತೀನಿ ಅಂತ ಇದ್ದರೆ ನೀವು ಪೇ ಬೈ ಎನಿ ಯು ಪಿ ಐ ಮೇಲ್ಗಡೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟಿಂದ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನೀವು ಕ್ಯಾಶನ್ನು ಡೆಲಿವರಿ ಬಾಯ್ ಹತ್ರ ಕೊಟ್ಟು ಪ್ರಾಡಕ್ಟನ್ನು ತಗೊಳ್ಬೇಕು ಅಂತಂದರೆ ಕ್ಯಾಶ್ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಯಿತಾ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಐಟಮ್ಸ್ ಅಂತ ಇದೆ, ಅಲ್ಲಿ 2199, ಹಾಗೆ ಡೆಲಿವರಿ 40 ರೂಪೀಸ್, ಟೋಟಲು ಆರ್ಡರು 2216 ರೂಪಾಯಿ ಆಗುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಸಲ ತೋರಿಸ್ತಾ ಇರುತ್ತೆ ಡೆಲಿವರಿ ಟು ಬದ್ರನಾಯಕ್, ಹಾಗೆ ನಿಮ್ಮ ಅಡ್ರೆಸ್ ಕೂಡ ತೋರಿಸ್ತಾ ಇರುತ್ತೆ, ಚೇಂಜ್ ಡೆಲಿವರಿ ಅಡ್ರೆಸ್. ಇಲ್ಲಿ ಬಂದ ಮೇಲೂ ಕೂಡ ನೀವು ಮತ್ತೆ ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕು ಅಂತಂದರೆ ಚೇಂಜ್ ಮಾಡ್ಕೊಳ್ಬೋದು. ಆ್ಯಡ್ ಡೆಲಿವರಿ ಎಂಟ್ರೆನ್ಸ್. ಈಗ ಅರೈವಿಂಗ್ 13 ಜೂನ್ 2026. ನಾನು ಈಗ ಆರ್ಡ್ರ್ ಹಾಕ್ತಾ ಇರೋದು ಎಷ್ಟನೇ ತಾರೀಕು ಅಂತಂದರೆ 7ನೇ ತಾರೀಕು ಆಯಿತಾ. ಇದು ಯಾವಾಗ ಬರ್ಬೋದು ಅಂತಂದರೆ 13ನೇ ತಾರೀಕು ಜನವರಿ ಅಂತ ಜೂನ್ ಅಂತ ತೋರಿಸ್ತಾ ಇದೆ. ಜನವರಿ ಅಲ್ಲ, ಸಾರಿ, ಜೂನ್. ಗೊತ್ತಾಯ್ತಲ್ವಾ. ಈಗ ಇಲ್ಲಿ ಪ್ಲಸ್ ಮೇಲ್ಗಡೆ ಕ್ಲಿಕ್ ಮಾಡಿದರೂ ಆಗುತ್ತೆ, ಇನ್ನೊಂದು ಆರ್ಡರ್ ಆಗುತ್ತೆ ಆಯಿತಾ. ಈಗ ಲೋಡ್ ಆಗ್ತಾ ಇದೆ, ಅದು ಬೇಡ, ಆಲ್ರೆಡಿ ಒಂದೇ ತೋರಿಸೋದಿಲ್ವಾ. ಈಗ ಮೈನಸ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಈಗ ಒಂದೇ ಆಯಿತು ಫ್ರೆಂಡ್ಸ್. ಈಗ ಎಲ್ಲ ಕೂಡ ಆಗಿದೆ. ಇದಿಷ್ಟನ್ನು ಮಾಡಿ ಕೆಳಗಡೆ ನೋಡಿ ಪ್ಲೇಸ್ ಯುವರ್ ಆರ್ಡರ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ಆರ್ಡರ್ ಪ್ಲೇಸ್ಡ್, ಥ್ಯಾಂಕ್ ಯು ಅಂತ ಬರುತ್ತೆ ಆಯಿತಾ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ಅಮೆಝಾನಲ್ಲಿ ಏನಾದರೂ ಆರ್ಡರ್ ಮಾಡಬೇಕು ಅಂತಂದರೆ ಆರ್ಡರನ್ನು ಮಾಡ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತೈತಲ್ವಾ, ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಹಾಗೆ ಬೇರೆ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮಾಡಿ, ವೀಡಿಯೋಸನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾದರೆ ಮಾಡ್ತೀನಿ ಆಯಿತಾ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸೋಣ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.